ದೇಶಾದ್ಯಂತ ಭೀತಿ ಹುಟ್ಟಿಸಿರುವ ಕೋವಿಡ್-19 ವಿರುದ್ಧ ಎಲ್ಲಾ ರಾಜ್ಯಗಳು ಸಮರವನ್ನ ಸಾರಿದೆ. ಕರ್ನಾಟಕದಲ್ಲೂ ಕೂಡ ಕೊರೋನಾ ವೈರಸ್ ವಿರುದ್ಧ ಸಮರ ಸಾರಲು ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸಿದ್ಧಗೊಂಡಿತ್ತು. ಮಂತ್ರಿಗಳ ನಡುವಿನ ಕಲಹದ ನಡುವೆಯೂ ರಾಜ್ಯದಲ್ಲಿ ಕೋವಿಡ್-19 ವಿರುದ್ಧದ ಹೋರಾಟವನ್ನ ನಿರ್ದಿಷ್ಟ ಗುರಿಯತ್ತ ಸಾಗುವಂತೆ ಮಾಡಲು ಸಿಎಂ ಯಡಿಯೂರಪ್ಪ ಸಾಕಷ್ಟು ಶ್ರಮಪಟ್ಟಿದ್ರು. ರಾಜ್ಯಾದ್ಯಂತ ಲಾಕ್ಡೌನ್ ಘೋಷಿಸಿದಾಗ ಮೊದಲ ಅದರ ಬಿಸಿ ತಟ್ಟಿದ್ದು ರೈತರಿಗೆ ಹಾಗೂ ವಲಸಿಗ ಕಾರ್ಮಿಕರಿಗೆ. ತಾವು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸಲು ಸಾಧ್ಯವಾಗದೆ ಹಲವು ಕಡೆಗಳಲ್ಲಿ ರೈತರು ತಮ್ಮ ಬೆಳೆಯನ್ನ ತಾವೇ ನಾಶ ಮಾಡಿದ ಘಟನೆಗಳು ನಡೆದವು. ತಕ್ಷಣ ಎಚ್ಚೆತ್ತುಕೊಂಡ ಸರ್ಕಾರ ಬೆಳೆಗಳನ್ನು ಸಾಗಿಸಲು ಹಾಗೂ ಮಾರಾಟ ಮಾಡಲು ಅವಕಾಶವನ್ನೇನೋ ಮಾಡಿತು. ಆದರೆ ಬಹಳಷ್ಟು ಬೆಳೆಗಾರರು ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರಿತಪಿಸಿದ್ದು ಮಾತ್ರ ಸುಳ್ಳಲ್ಲ. ರೈತರ ಸಂಕಷ್ಟಗಳ ಕುರಿತು ಮಾತನಾಡಿದ ಸಿಎಂ ಯಡಿಯೂರಪ್ಪ ರೈತರು ಬೆಳೆದ ತರಕಾರಿಗಳನ್ನು ಅಡ್ಡಿ ಆತಂಕಗಳಿಲ್ಲದೆ ಸಾಗಾಟ ನಡೆಸಲು ಅನುಮತಿ ನೀಡುವ ಭರವಸೆಯ ಜೊತೆಗೆ ತರಕಾರಿಗಳನ್ನು ದುಬಾರಿ ಬೆಲೆಗೆ ಮಾರದಂತೆ ಹಾಪ್ಕಾಮ್ಸ್ಗಳಿಂದ ಮಾರಾಟ ಮಾಡಲು ಸೂಚನೆಯನ್ನ ನೀಡಿದ್ರು. ಈಗ ಒಂದು ವಾರದಿಂದ ಬಹಳ ದೊಡ್ಡ ಪ್ರಮಾಣ ನಮ್ಮ ರೈತರು ಬೆಳೆದಂಥ ಬೆಳೆಗಳು ಕೊಳಿತಾ ಇದೆ, ಕೊಳ್ಳೋರಿಲ್ಲ ಅನ್ನುವಂಥ ಸುದ್ದಿಗಳು ಪ್ರಾರಂಭ ಆಯಿತು. ಅದಕ್ಕೋಸ್ಕರ ನಾನು ಬಿಗಿಯಾದ ನಿಲುವನ್ನು ತಗೊಂಡು ಎಲ್ಲೆಲ್ಲಿ ಅದು ಟೊಮೆಟೊ ಇರ್ಬೋದು, ಬೇರೆ ಯಾವುದೇ ಹಣ್ಣು ಹಂಪಲುಗಳಿರ್ಬೋದು, ತರಕಾರಿ ಇರ್ಬೋದು ಬೆಳೆದಿದ್ದಾರೆ, ಭಾಳ ಸುಲಭವಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯಾವುದೋ ಅಡ್ಡಿ ಆತಂಕಗಳಿಲ್ಲದಂತೆ ತರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಹೊರ ರಾಜ್ಯಗಳು ಕಳಿಸೋದಾದರೆ ರೈಲ್ವೆ ಇದರಲ್ಲಿ ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಕಳಿಸ್ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಹೀಗೆ ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡುವಂಥದ್ದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾಲು ಹೆಂಗೆ ವಿತರಣೆ ಆಗ್ತಿದೆಯೋ ಅದೇ ರೀತಿ ಆಫ್ಕಾಮ್ಸಲ್ಲೂ ಸಹ ದೊಡ್ಡ ಪ್ರಮಾಣದ ವಿತರಣೆ ಆಗಬೇಕು. ಆಫ್ಕಾಮ್ಸ್ ಬಲಪಡಿಸೋಕ್ಕೂ ವಿಶೇಷ ಗಮನ ಕೊಟ್ಟು ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಎಲ್ಲರೂ ಸಹ ಅಲ್ಲಿ ಮಾರಾಟ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇವರು ದುಬಾರಿ ಬೆಲೆಗೆ ಮಾರಾಟ ಮಾಡೋದನ್ನು ತಪ್ಪಿಸೋಕ್ಕೆ ಇದೊಂದು ಭಾಳ ಒಳ್ಳೆಯ ಅವಕಾಶ ಆಗುತ್ತೆ. ಇನ್ನು ರಾಜ್ಯದ ಆರೋಗ್ಯ ಮಂತ್ರಿ ಶ್ರೀರಾಮುಲು ಹಾಗೂ ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಸುಧಾಕರ್ ನಡುವಿನ ಮುಸುಕಿನ ಗುತ್ತಾಟದ ನಡುವೆಯೂ ಇವರಿಬ್ಬರನ್ನು ಶಾಂತಗೊಳಿಸುವಲ್ಲಿ ಸಿಎಂ ಸಫಲರಾದರು. ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಕೊರೋನಾ ಸಂಕಷ್ಟದಲ್ಲಿ ಜೊತೆಗೆ ಕೆಲಸ ಮಾಡುವಂತೆ ಸಿಎಂ ನೀಡಿದ ತಾಕೀತನ್ನು ಪಾಲಿಸಿದ ಸಚಿವರಿಬ್ಬರು ನಂತರ ಕರ್ನಾಟಕದಲ್ಲಿ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಜೊತೆಯಾದರು. ಮತ್ತು ಭಾಳ ಇಷ್ಟಕರವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ಇದು ಅತ್ಯಂತ ಉಪಯುಕ್ತ ಇದೆ ಅಂತ ನಮ್ಮೆಲ್ಲರ ಭಾವನೆ ಆಗಿದೆ. ಹಾಗಾಗಿ ನಮ್ಮ ಸಾಮಾನ್ಯ ಆರೋಗ್ಯ ಸಚಿವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ನಾವು ಇವತ್ತು ಪ್ರಾರಂಭವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಮೊದಲನೇ ವ್ಯಕ್ತಿ ಈಗಾಗಲೇ ಸ್ವಯಂ ಪ್ರೇರಣೆಯಿಂದ ನನ್ನಿಂದ ನಾನು ಗುಣಮುಖ ಆಗಿದ್ದೇನೆ. ಇವತ್ತು ನಮ್ಮ ಆಸ್ಪತ್ರೆ ಎಲ್ಲ ವೈದ್ಯರುಗಳಿಂದ ಸರ್ಕಾರದ ಸಹಕಾರದಿಂದ ನಾನು ಗುಣಮುಖ ಆಗಿದ್ದೇನೆ. ನನ್ನಿಂದ ಇವತ್ತು ಸೋಂಕಿತರು ಗುಣಮುಖರಾದರೆ ಅದಕ್ಕಿಂತ ಸಂತೋಷ ನನಗೆ ಇನ್ನೊಂದಿಲ್ಲ ಅಂಥೇಳಿ ಇವತ್ತು ಅವರು ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ. ಇನ್ನು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಐಟಿ-ಬಿಟಿ ಕಂಪನಿಗಳ ಜೊತೆ ಚರ್ಚಿಸಿ ರಾಜ್ಯದಲ್ಲಿ ಮತ್ತೆ ಆಫೀಸ್ಗಳನ್ನು ತೆರೆದು ನಿಗದಿತ ಉದ್ಯೋಗಿಗಳ ಓಡಾಟಕ್ಕೆ ಅನುವು ಮಾಡಿಕೊಡಬೇಕೆಂಬ ಕೈಗೊಂಡ ನಿರ್ಧಾರ ಬಹಳಷ್ಟು ಟೀಕೆಗೆ ಒಳಪಟ್ಟಿತ್ತು. ವರ್ಕ್ ಫ್ರಮ್ ಹೋಮ್ನ ಸೌಲಭ್ಯವಿದ್ರೂ ಏತಕ್ಕಾಗಿ ಜನರು ಬೀದಿಗೆ ಬರಬೇಕೆನ್ನುವ ಪ್ರಶ್ನೆ ಜನರಲ್ಲಿ ಮೂಡಿತ್ತು. ಏಪ್ರಿಲ್ 20ರಂದು ಲಾಕ್ಡೌನ್ ಮೇಲೆ ರಿಯಾಯಿತಿ ನೀಡುವ ಪ್ರಸ್ತಾವನೆಯನ್ನ ಅಶ್ವಥ್ ನಾರಾಯಣ್ ಮುಂದಿಟ್ಟರು. ಕೆಲವೇ ತಾಸುಗಳಲ್ಲಿ ಆ ನಿರ್ಧಾರವನ್ನ ವಾಪಸ್ ಪಡೆಯಲಾಯಿತು. All the stakeholders of IT and BT industry were very extremely happy with regard to the support system of the services or the backup given by Government of Karnataka, particularly IT-BT department. Even during this crisis period, in the entire world, Bengaluru was able to earn a very good reputation and to become a reliable partner. Even during this crisis period, Bengaluru IT-BT and the entire Karnataka IT-BT service providers were able to provide services to their clients without any interruption. They were able to provide excellent quality services, even better services they were able to provide. And if you compare with any other state or country, we have done extremely well. I would like to congratulate the IT and BT industry for doing the extremely good job in this crisis period, and so we were able to earn a very good reputation. And now by this reputation and as a reliable partner, you will get very good recognition and will get more business from all the other countries to cater to their requirements. And along with this, there was some of the concerns expressed by the IT-BT sector with regard to the bus the passes,
with regard to the passes be provided for their employees and the vehicles. We told them probably after the 20th. I don't think so there will be any of the passes, pass system will be existing. We need to see if any pass system will be existing or not. But it's not that I don't think so the question of passes issue will arise. And with regard to the containment, if any positive case is reported in any of these office spaces, what needs to be done, how the protocol, we need to shut down or we need to allow or we need to just screen the people and sanitize and continue with the working. Once the relaxation has been given, I think this becomes usual phenomena. Cases being reported here and there, every places will be expecting the reporting the cases. So in that scenario, how we need to work, how we need to handle this situation is very important. We'll be working out with the protocols, how to handle this kind of situation. So far we have been designing, planning for the residential areas. It's not for the workspaces. In the future, how we need to handle, how we need to plan for the workspace is very important regarding providing of the transport facility. If they will be able to procure the contractor, the services from BMTC on a contract basis. So they want to avoid using the private vehicles. They want to hire BMTC if it is facilitated with very good sterilization and sanitization should be done for those things. And rest remaining internet services should continue with the same quality, same without interruption. Internet services need to be provided and refunding of taxes, GST and direct taxes refunding should be done. Whatever other issues they've been facing needs to be very effectively addressed. And with regard to the layoff, they had a discussion. We should not go for a layoff. Instead of that, gradation or the reduction in the salary or the salary cut should be taken up so that it doesn't affect the functioning of the company, because they'll be facing a lot of, they'll not be having many orders. Some of the manufacturing sector will not have any orders. They will take 3 to 4 months to again procure the orders. Meanwhile, during this period, how to handle without a layoff, how to handle the financial crisis, how to go for a cut down, this kind of salary cut down. There was just want government consideration also to consider how best we can handle this situation in a mutual cooperation and understanding each other's concern. So how many percentage employees going, sir, Monday for work? Immediately, see, we are going to permit 50%. Doesn't mean they'll be able to mobilize immediately 50%. It will take few weeks for them to mobilize even 50% of the workforce. It takes time for them to mobilize, but gradually the percentage will increase and they'll start getting back to normalcy. ಏನೇ ಆದರೂ ಕರ್ನಾಟಕದಲ್ಲಿ ಕೋವಿಡ್-19 ಪ್ರಕರಣಗಳು ದಿನೇ ದಿನೇ ಏರಿಕೆಯಾಗ್ತಿದ್ರೂ ಸರ್ಕಾರವು ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಜೊತೆಗೆ ಸಚಿವ ಸಂಪುಟದ ಇತರ ಸಚಿವರು ಕೂಡ ಪಾದರಸದಂತೆ ಕೆಲಸ ನಿರ್ವಹಿಸುವ ಅಗತ್ಯವಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವುದರಲ್ಲಿ ಸಂಶಯವಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.